ಬಟರ್ ಫ್ರೂಟಿಂದ ಈ ಒಂದು ರೆಸಿಪಿನ ಮಾಡಿ ಪಾಪುಗೆ ತಿನ್ನಿಸಿ. ಇದರಲ್ಲಿ ಹೆಲ್ತಿ ಫ್ಯಾಟ್ ಇರೋದ್ರಿಂದ ಮಗುವಿನ ಓವರಾಲ್ ಗ್ರೋತ್ಗೆ ತುಂಬಾ ಒಳ್ಳೆಯದು. 6 ತಿಂಗಳ ಮೇಲ್ಪಟ್ಟ ಪಾಪುವಿಂದ ಹಿಡಿದು ಎಲ್ಲ ವಯಸ್ಸಿನ ಮಕ್ಕಳಿಗೂ ಮಾಡಿ ತಿನ್ನಿಸ್ಬೋದು. ಸೊ ಈ ರೆಸಿಪಿ ಮಾಡ್ಕೊಳ್ಳೋದಕ್ಕೆ ನಾನಿಲ್ಲಿ ಒಂದು ಬಟರ್ ಫ್ರೂಟ್ನ ತೊಗೊಂಡಿದ್ದೀನಿ. ಬಟರ್ ಫ್ರೂಟ್ ಚೆನ್ನಾಗಿ ಹಣ್ಣಾಗಿರಬೇಕು. ಈ ರೀತಿ ಕಟ್ ಮಾಡಿಕೊಂಡು ಆ ಮಧ್ಯದಲ್ಲಿರುವಂಥ ಬೀಜನ ತೆಗೆದುಬಿಟ್ಟು ಒಂದು ಸ್ಪೂನಿಂದ ನೀಟಾಗಿ ತೆಗೆದು ಒಂದು ಬಟ್ಲಿಗೆ ಸೇರಿಸ್ಕೊಳ್ಳಿ. ನಾನಿಲ್ಲಿ ಅರ್ಧ ಬಟರ್ ಫ್ರೂಟ್ ಮಾತ್ರ ತೊಗೊಂಡಿರೋದು. ಇದರ ಜೊತೆಗೇ ಅರ್ಧ ಬಾಳೆಹಣ್ಣು ಸೇರಿಸ್ಕೊಂಡು ಇದನ್ನು ನೀಟಾಗಿ ಮ್ಯಾಶ್ ಮಾಡಿ ತೆಗೆದಿಟ್ಕೊಳ್ಬೇಕು. ನೀವು ಫಸ್ಟ್ ಟೈಮ್ ಪಾಪುಗೆ ಬಟರ್ ಫ್ರೂಟ್ನ ಕೊಡ್ತಾ ಇದ್ದೀರಾ ಅನ್ನೋದಾದರೆ ಇದರ ಜೊತೆಗೆ ಬೇರೆ ಏನೂ ಮಿಕ್ಸ್ ಮಾಡಬೇಡಿ. ಜಸ್ಟ್ ಸ್ವಲ್ಪ ಬಾಳೆಹಣ್ಣು ಸೇರಿಸ್ಬಿಟ್ಟು ಇದೇ ರೀತಿಯೇ ತಿನ್ನಿಸ್ಬೋದು. 6 to 7 ಮಂತ್ ಬೇಬೀಸ್ಗೆ ಜಸ್ಟ್ ಈ ರೀತಿ ಮ್ಯಾಶ್ ಮಾಡಿಬಿಟ್ಟು ಡೈರೆಕ್ಟಾಗಿ ತಿನ್ನಿಸಿ. ನೆಕ್ಸ್ಟ್ ಈಗ 3 ಟೇಬಲ್ ಸ್ಪೂನ್ ಗಟ್ಟಿ ಅವಲಕ್ಕಿನ ತಗೊಂಡಿದ್ದೀನಿ. ಅವಲಕ್ಕಿನ ನೀಟಾಗಿ ತೊಳೆದು ಒಂದು 5 ನಿಮಿಷ ನೆನೆಸಿಟ್ಕೊಳ್ಳಿ. ಈಗ ಗ್ಯಾಸ್ ಸ್ಟವ್ ಮೇಲೆ ಒಂದು ಪ್ಯಾನ್ ಇಟ್ಕೊಂಡು 5 ನಿಮಿಷ ಮುಂಚೆ ನೆನೆಸಿಟ್ಕೊಂಡಿರುವಂಥ ಅವಲಕ್ಕಿನ ಸೇರಿಸ್ಕೊಳ್ಬೇಕು. ಆ ನೀರಿನ ಸಮೇತ ಸೇರಿಸ್ಬಿಟ್ಟು ಅರ್ಧ ಲೋಟ ನೀರು ಮತ್ತು ಅರ್ಧ ಲೋಟ ಹಾಲು ಸೇರಿಸ್ಕೊಳ್ತಾ ಇದ್ದೀನಿ. 1 ವರ್ಷ ಮಕ್ಕಳಿಗೆ ಮಾಡ್ಕೊಡ್ತೀರಾ ಅಂದರೆ ಕೌ ಮಿಲ್ಕ್ನ ಸೇರಿಸ್ಕೊಳ್ಳಿ. 1 ವರ್ಷ ಒಳಗಡೆ ಇರುವಂಥ ಮಕ್ಕಳಿಗೆ ಹಾಲಿಗೆ ಬದಲಾಗಿ ನೀರು ಉಪಯೋಗಿಸ್ಬಿಟ್ಟೆ ಮಾಡ್ಕೊಳ್ಳಿ. ಇದರ ಜೊತೆಗೇ ತುರಿದಿಟ್ಕೊಂಡಿರುವಂಥ ಒಂದು ಡೇಟ್ಸ್ನ ಸೇರಿಸ್ಕೊಳ್ತಾ ಇದ್ದೀನಿ. ನೀವು ಬೇಕಿದ್ರೆ ಸಣ್ಣ ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಸೇರಿಸ್ಕೊಳ್ಬೋದು ಅಥವಾ ಬೆಲ್ಲ ಬೇಕಿದ್ರೂ ಉಪಯೋಗಿಸ್ಬೋದು. ಇದರ ಜೊತೆಗೇ ಒಂದು ಅರ್ಧ ಟೀ ಸ್ಪೂನ್ ಡ್ರೈ ಫ್ರೂಟ್ಸ್ ಪೌಡರ್ನ ಸೇರಿಸ್ಕೊಂಡಿದ್ದೀನಿ. ಇದ್ರೆ ಸೇರಿಸ್ಕೊಳ್ಳಿ, ಇಲ್ಲ ಅಂದರೆ ಸ್ಕಿಪ್ ಮಾಡಿಬಿಟ್ಟು ಇದನ್ನು ಒಂದು 10 ನಿಮಿಷ ಆದರೂ ಬೇಯಿಸ್ಕೊಳ್ಬೇಕು. ಮೀಡಿಯಮ್ ಫ್ಲೇಮಲ್ಲೇ ಮಿಕ್ಸ್ ಮಾಡ್ಕೊಳ್ತಾ ಬೇಯಿಸ್ಕೊಳ್ಳಿ. ನೋಡಿ 10 ನಿಮಿಷಕ್ಕೆ ಅವಲಕ್ಕಿ ಬೆಂದು ಈ ರೀತಿ ಒಂಚೂರು ಗಟ್ಟಿಯಾಗಿರುತ್ತೆ. ಈ ಕನ್ಸಿಸ್ಟೆನ್ಸಿ ಬಂದರೆ ಸಾಕು. ಗ್ಯಾಸ್ ಫ್ಲೇಮ್ನ ಆಫ್ ಮಾಡಿಕೊಂಡು ಇದನ್ನು ಒಂದು ಬಟ್ಲಿಗೆ ಸೇರಿಸ್ಕೊಳ್ಳಿ. ಸ್ವಲ್ಪ ತಣ್ಣಗಾದ್ಮೇಲೆ ನಾವಾಗಲೇ ಮ್ಯಾಶ್ ಮಾಡಿಟ್ಕೊಂಡಿರುವಂಥ ಬಟರ್ ಫ್ರೂಟ್ ಮತ್ತು ಬಾಳೆಹಣ್ಣು ಏನಿದೆ ಅದನ್ನು ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ಬೇಕು. ಈ ರೆಸಿಪಿನ ನೀವು ಯಾವ ಟೈಮಲ್ಲಿ ಬೇಕಾದರೂ ಪಾಪುಗೆ ಮಾಡಿ ತಿನ್ನಿಸ್ಬೋದು. ಇದು ಈಸಿಯಾಗಿ ಡೈಜೆಸ್ಟ್ ಆಗುತ್ತೆ. ಮಕ್ಕಳು ಹೆಲ್ತಿಯಾಗಿ ವೇಟ್ ಗೇನ್ ಆಗೋದಕ್ಕೂ ಈ ರೆಸಿಪಿ ಹೆಲ್ಪ್ ಮಾಡುತ್ತೆ. ಸೊ ರೆಸಿಪಿ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ಮರಿಬೇಡಿ. ಇದೇ ರೀತಿ ಮತ್ತೊಂದು ಹೆಲ್ತಿ ರೆಸಿಪಿಯೊಂದಿಗೆ ಮತ್ತೆ ಸಿಗೋಣ. ಥ್ಯಾಂಕ್ ಯು.